ಸಿನಿಮಾ ರಂಗದಲ್ಲಿ ಯಶಸ್ಸು ಎಂಬುದು ಬರೀ ಅದ್ದೂರಿತನದ ಮೇಲೆ ನಿಂತಿಲ್ಲ ಅನ್ನೋದಕ್ಕೆ ಇತಿಹಾಸದಲ್ಲಿ ಸಾಕಷ್ಟು ಉದಾಹರಣೆಗಳಿವೆ. ಕೆಲವೊಮ್ಮೆ ಕೋಟಿ ಸುರಿದು ಮಾಡಿದ ಸಿನಿಮಾಗಳು ನೆಲಕಚ್ಚುತ್ತವೆ, ಇನ್ನು ಕೆಲವು ಪುಟ್ಟ ಬಜೆಟ್ನ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಜಿಕ್ ಮಾಡುತ್ತವೆ. ಆದರೆ ಈಗ ನಾವು ಮಾತನಾಡುತ್ತಿರುವ ಸುದ್ದಿ ಇಡೀ ದಕ್ಷಿಣ ಭಾರತೀಯ ಚಿತ್ರರಂಗವನ್ನೇ ಬೆಚ್ಚಿಬೀಳಿಸಿದೆ. ಕಳೆದ 2025ರ ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿ ಅದ್ಧೂರಿಯಾಗಿ ತೆರೆಕಂಡ ಒಂದು ದೊಡ್ಡ ಬಜೆಟ್ ಸಿನಿಮಾ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಡಿಸಾಸ್ಟರ್ ಎಂಬ ಹಣೆಪಟ್ಟಿ ಹೊತ್ತುಕೊಂಡಿದೆ. ಬರೋಬ್ಬರಿ 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಫ್ಯಾಂಟಸಿ ಆಕ್ಷನ್ ಡ್ರಾಮಾ ಕೇವಲ 6 ದಿನಗಳಲ್ಲಿ ಗಳಿಸಿದ್ದು ಬರೀ 2 ಕೋಟಿ ರೂಪಾಯಿ. ಹೌದು, ನೀವು ಕೇಳುತ್ತಿರುವುದು ನಿಜ. ಈ ಆಘಾತಕಾರಿ ಸುದ್ದಿ ಕೇಳಿಬರುತ್ತಿರುವುದು ಮಲಯಾಳಂ ಚಿತ್ರರಂಗದಿಂದ. ಮಲಯಾಳಂ ಚಿತ್ರರಂಗದ ದಿಗ್ಗಜ, ಕಂಪ್ಲೀಟ್ ಆಕ್ಟರ್ ಎಂದೇ ಖ್ಯಾತರಾದ ಮೋಹನ್ ಲಾಲ್ ನಟನೆಯ ವೃಷಭ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಅಕ್ಷರಶಃ ಮಕಾಡೆ ಮಲಗಿದೆ. ವಿಶೇಷವೆಂದರೆ 2025ರ ವರ್ಷ ಮೋಹನ್ ಲಾಲ್ ಅವರ ಪಾಲಿಗೆ ಅತ್ಯಂತ ಯಶಸ್ವಿ ವರ್ಷವಾಗಿತ್ತು. ಆ ವರ್ಷದ ಮಾರ್ಚ್ನಲ್ಲಿ ಬಂದ ಎಲ್2 ಎಂಪುರಾನ್ ಬರೋಬ್ಬರಿ 270 ಕೋಟಿ ಗಳಿಸಿ ಕೇರಳದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿತ್ತು. ಆನಂತರ ಬಂದ ತುದಾರಂ 235 ಕೋಟಿ ಹಾಗೂ ಹೃದಯಪೂರ್ವಂ 76 ಕೋಟಿ ಗಳಿಸುವ ಮೂಲಕ ಅವರ ಸ್ಟಾರ್ ಪವರನ್ನು ಸಾಬೀತುಪಡಿಸಿದ್ದವು. ಆದರೆ ವರ್ಷದ ಕೊನೆಯಲ್ಲಿ ಬಂದ ಈ ವೃಷಭ ಚಿತ್ರದ ಕಥೆಯೇ ಬೇರೆಯಾಯಿತು. ಇದೊಂದು ಪ್ಯಾನ್ ಇಂಡಿಯಾ ಮಟ್ಟದ ಫ್ಯಾಂಟಸಿ ಲೋಕದ ಕಥೆಯಾಗಿದ್ದರೂ, ಅದ್ಧೂರಿ ಗ್ರಾಫಿಕ್ಸ್ ಮತ್ತು ಸಾಹಸ ಸನ್ನಿವೇಶಗಳಿದ್ದರೂ ಪ್ರೇಕ್ಷಕರು ಚಿತ್ರಮಂದಿರದ ಕಡೆ ಮುಖ ಮಾಡಲಿಲ್ಲ. 70 ಕೋಟಿ ಹೂಡಿಕೆ ಮಾಡಿದ ನಿರ್ಮಾಪಕರಿಗೆ ಕೇವಲ 6 ದಿನಗಳಲ್ಲಿ 2 ಕೋಟಿ ಮಾತ್ರ ವಾಪಸ್ ಬಂದಿರುವುದು ದಕ್ಷಿಣ ಭಾರತದ ಚಿತ್ರರಂಗದಲ್ಲೇ ದೊಡ್ಡ ಆಘಾತಕಾರಿ ಸಂಗತಿ. ಸ್ಟಾರ್ ನಟರಿದ್ದರೂ, ತಾಂತ್ರಿಕವಾಗಿ ಸಿನಿಮಾ ಶ್ರೀಮಂತವಾಗಿದ್ದರೂ, ಕಥೆ ಮತ್ತು ಚಿತ್ರಕಥೆ ಪ್ರೇಕ್ಷಕರಿಗೆ ಕನೆಕ್ಟ್ ಆಗದಿದ್ದರೆ ಏನಾಗುತ್ತದೆ ಎಂಬುದಕ್ಕೆ ಈ ಸಿನಿಮಾ ಒಂದು ನಿದರ್ಶನ. ಮಲಯಾಳಂನಂತಹ ಪ್ರಬುದ್ಧ ಮಾರುಕಟ್ಟೆಯಲ್ಲಿ ಈ ಮಟ್ಟದ ಸೋಲು ಸಿನಿಪ್ರೇಮಿಗಳಲ್ಲಿ ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಮೋಹನ್ ಲಾಲ್ ಅವರು ಈ ದೊಡ್ಡ ಸೋಲನ್ನು ಮೆಟ್ಟಿ ನಿಂತು ಮತ್ತೆ ಫೀನಿಕ್ಸ್ನಂತೆ ಎದ್ದು ಬರುತ್ತಾರಾ? ಕಾದು ನೋಡಬೇಕು. ಚಿತ್ರರಂಗದ ಇಂತಹ ಇಂಟರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಫಾಲೋ ಮಾಡಿ.